ವಕಾಲತ್ ಹಾಕೋದ್ರಿಂದ ಅವರು ರಾಜಕೀಯವಾಗಿ ಅಷ್ಟೊಂದು ಎತ್ತರಕ್ಕೆ ಬೆಳೆದಿದ್ರು ಕೂಡ ಮುಖ್ಯಮಂತ್ರಿಯಾಗಿ ಸಚಿವರಾಗಿ ಕೇಂದ್ರದ ಸಚಿವರಾಗಿ ಪ್ರಾಮಾಣಿಕತೆ ಉಳಿಸ್ಕೊಂಡಿರೋದಿದೆಯಲ್ಲ, ಅದು ಬಹಳ ದೊಡ್ಡ ಸಾಧನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಪ್ರಾಮಾಣಿಕತೆ ಇದೆಯಲ್ಲ, ಇವತ್ತಿನ ರಾಜಕೀಯದಲ್ಲಿ ಭಾಳ ಕಷ್ಟ ಹುಡುಕಬೇಕಾಗ್ತದೆ. ನೀವು ಒಂದು ರೀತಿಯಲ್ಲಿ ನಮಗಿಂತ ಹಳೆ ತಲೆಮಾರಿನವರು ಅಂತ ಅನಿಸುತ್ತೆ. ನಿಮ್ಮ ತಲೆಮಾರಿನವರೆಲ್ಲ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ತಾ ಇದ್ರು. ಸೊ ಏನೇ ಇರಲಿ, ಅವರು ಆ ಕಷ್ಟದ ಜೀವನವನ್ನು ನೋಡಿರೋದ್ರಿಂದಲೇ ಅವಿದ್ಯಾವಂತರಾದ ಆದರೆ ಈ ಸಮಾಜದಲ್ಲಿ ಭಾಳ ಕಷ್ಟ ಅಂತಕ್ಕಂಥ ಮಾತುಗಳನ್ನು ಅರ್ಥ ಮಾಡಿಕೊಂಡು ಅವರು ವಿದ್ಯೆ ಅತ್ಯಂತ ಅವಶ್ಯ. ಈ ವಿದ್ಯೆ ಇದೆಯಲ್ಲ, ಇದು ಎಲ್ರಿಗೂ ಸಮಾನ ಅವಕಾಶಗಳಿಂದ ಕೂಡಿರ್ತಕ್ಕಂಥ ವಿದ್ಯೆ ಆಗಬೇಕು. ಸಮಾನ ಅವಕಾಶಗಳು ಇಲ್ಲದೆ ಹೋದರೆ ನಾರ್ಮಲಿ ಏನಾಗ್ತದೆ ಅಂತಂದರೆ, ಯಾರು ಕೂಡ ಹುಟ್ಟುತ್ತಾ ದಡ್ರು ಅಲ್ಲ, ಹುಟ್ಟುತ್ತಾ ಜಾಂಡ್ರು ಅಲ್ಲ. ಹುಟ್ಟುತ್ತಾ ಯಾರು ಕೂಡ ಜಾಂಡ್ರು ಅಲ್ಲ, ಯಾರು ದಡ್ರು ಅಲ್ಲ. ಅವಕಾಶಗಳು ಸಿಕ್ಕಬೇಕಷ್ಟೆ. ಅವಕಾಶಗಳು ಸಿಕ್ಕಿದ್ರೆ ಎಲ್ಲರೂ ಕೂಡ ಬುದ್ಧಿವಂತರಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಂದ ಭಾಳ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು. ಯಾಕಂತಂದರೆ ನಮ್ಮ ಸಮಾಜ ಸಾಮಾಜಿಕವಾಗಿ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ. ಹಿಂದೆ ಜಾತಿ ವ್ಯವಸ್ಥೆ ಇತ್ತು. ಆ ಜಾತಿ ವ್ಯವಸ್ಥೆ ಇದ್ದದ್ರಿಂದ ಶೂದ್ರ ವರ್ಗ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿತ್ತು. ಶೂದ್ರ ವರ್ಗ ಎಲ್ಲರೂ ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತ ಆಗಿದ್ರು. ಜಾತಿ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ, ಈ 4 ಜಾತಿಗಳಿದ್ದಾವಲ್ಲ, ಈ 4 ಜಾತಿಗಳಲ್ಲಿ ಮೊದಲನೇ 3 ಜಾತಿಗಳಿಗೆ ಮಾತ್ರ ವಿದ್ಯೆ ಕಲಿತಕ್ಕಂಥ ಅವಕಾಶ ಇತ್ತು. ಕೊನೆ 3 ಜಾತಿ, ಕೊನೆ ಶೂದ್ರರು, ಕೊನೆಯಲ್ಲಿರ್ತಕ್ಕಂಥವ್ರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಹಾಗಾಗಿ ಇವತ್ತು ಸಮಾಜದಲ್ಲಿ ಅಸಮಾನತೆಯನ್ನು ಕಾಣ್ತಕ್ಕಂಥದ್ದನ್ನು, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು, ನಮಗೆ ಸ್ವಾತಂತ್ರ್ಯ ಬಂದಿದೆ ನಿಜ, ಆದರೆ ಎಲ್ಲಿವರೆಗೆ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಗೋದಿಲ್ಲ ಅಲ್ಲಿವರೆಗೆ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಇರಲ್ಲ. ಎಲ್ಲಿವರೆಗೆ ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯ ಎಲ್ರಿಗೂ ಸಿಗೋದಿಲ್ಲ ಅಲ್ಲಿವರೆಗೆ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಇಲ್ಲ. ಅದು ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಗಲೇಬೇಕು. ಅದು ಸಿಕ್ಕಿದಾಗ ಅದಕ್ಕೆ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಈ ಆರ್ಥಿಕ ಸಾಮಾಜಿಕ ಸಬಲತೆ ಎಲ್ಲರಿಗೂ ಬರಬೇಕು. ಇದು ಬಂದಾಗ ಮಾತ್ರ ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಗೋದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದರು. ಅದಕ್ಕೋಸ್ಕರ ನಾನು ಈ ಗ್ಯಾರಂಟಿ ಯೋಜನೆಗಳನ್ನು, ಭಾಗ್ಯ ಕಾರ್ಯಕ್ರಮಗಳನ್ನು ಮಾಡಿದ್ದು. ಈ ಭಾಗ್ಯಗಳ ಕಾರ್ಯಕ್ರಮ ಯಾಕಪ್ಪ ಅಂತ ಮಾಡಿದೆ ಅಂತಂದರೆ, ಎಲ್ರಿಗೂ ಸಮಾನ ಅವಕಾಶಗಳು ಸಿಗಬೇಕು. ಈಗ ಕುಸ್ತಿ ಸಮಾನ ಶಕ್ತಿ ಇರ್ತಕ್ಕಂಥವ್ರಿಗೆ ಮಧ್ಯೆ ನಡೆದಾಗ ಮಾತ್ರ ಸಾಧ್ಯ ಆಗ್ತದೆ, ಕುಸ್ತಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಬ್ಬ ಬಲಹೀನ, ಇನ್ನೊಬ್ಬ ಬಲವಂತ, ಇವ್ರ ಮಧ್ಯೆ ಕುಸ್ತಿ ನಡೆದರೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಸಮಾಜದಲ್ಲಿ ಸಮಾನ ಅವಕಾಶಗಳು ಸಿಗಬೇಕು ಎಲ್ಲರಿಗೂ. ಅದು ಸಿಕ್ಕಿದಾಗ ಮಾತ್ರ ಸಾಧ್ಯ ಆಗ್ತದೆ. ಅದರಿಂದ ಇವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಇದೆಯಲ್ಲ, ಮೊಯ್ಲಿ ಇವರು ಈ ಹೈಸ್ಕೂಲ್ನಲ್ಲಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದೆಯಲ್ಲ, ಇದು ಭಾಳ ಉತ್ತಮವಾದಂಥ ಕೆಲಸ.
ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿ ಡ್ರಾಪ್ಔಟ್ ಆಗ್ತಾ ಇದ್ದಂಥವ್ರು 35% ತಗೊಂಡಿರ್ತಕ್ಕಂಥವ್ರು ಅವ್ರಿಗೆ ಮೊದಲನೇ ಆದ್ಯತೆ ಕೊಡ್ತಾ ಇರ್ತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ. ಹರ್ಷ ಅವರೇ, ಇದನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಗೂ ನಮ್ಮ ಸರ್ಕಾರದಿಂದಲೂ ಏನಾದರೂ ಸಹಾಯ ಬೇಕು ಅನ್ನೋದಾದರೆ ದಯಮಾಡಿ ಕೇಳೋದಿಲ್ಲ. ಕೇಳೋದಿಲ್ಲ ಅಂತ ಮಾನ್ಯ ಮೊಯ್ಲಿ ಅವರು ಹೇಳ್ತಾ ಇದ್ದಾರೆ. ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ, ನಾವೇ ನಡೆಸ್ತೀವಿ ಅಂತಕ್ಕಂಥ ಇದೆ, ಸೆಲ್ಫ್ ಕಾನ್ಫಿಡೆನ್ಸ್ ಇರ್ತಕ್ಕಂಥದ್ರಿಂದ ಅವರು ಆ ರೀತಿ ಹೇಳ್ತಾ ಇದ್ದಾರೆ. ಅದರಿಂದ ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತಕ್ಕಂಥ ಆಶೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಶಾಲೆಯಲ್ಲಿ ಓದ್ತಕ್ಕಂಥವ್ರು ಉನ್ನತ ಪದವಿಗೆ ಹೋಗಲಿ, ಜೊತೆಗೆ ಸಮಾಜಮುಖಿಗಳಾಗಿ ಬೆಳೀಲಿ. ಸಮಾಜಮುಖಿ ಆಗ್ತಕ್ಕಂಥದ್ದು ಭಾಳ ಮುಖ್ಯ. ಇಲ್ಲದೆ ಹೋದರೆ ನಮ್ಮ ಶಿಕ್ಷಣ ಇದೆಯಲ್ಲ, ಇವತ್ತು ಅನೇಕ ಜನ ಶಿಕ್ಷಣ ಪಡೆದಿರ್ತಕ್ಕಂಥವರು ಕೂಡ ಕಂದಾಚಾರ ಮೌಢ್ಯಗಳಲ್ಲಿ ಬಲಿಯಾಗಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ. ಕಂದಾಚಾರ ಮೌಢ್ಯಗಳಲ್ಲಿ ಬಲಿಯಾಗಿದ್ದಾರೆ. ಅದಕ್ಕೋಸ್ಕರನೇ ಶಿಕ್ಷಣದಲ್ಲಿ ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಇವೆರಡೂ ಕೂಡ ಬೆಳೀಬೇಕು. ವೈಚಾರಿಕತೆ ಇಲ್ಲದಂಥ ಅದಕ್ಕೆ ಬರೀ ಶಿಕ್ಷಣ, ಆಮೇಲೆ ಪ್ರೌಢಶಾಲೆ ಅಂತಂದರೆ ಅದು ಶಾಲೆ ಅಲ್ಲ, ಅಷ್ಟೇ ಅಲ್ಲ, ಅದು ಜ್ಞಾನ ಮತ್ತು ವಿವೇಕ, ವೈಜ್ಞಾನಿಕತೆ ಮತ್ತು ವೈಚಾರಿಕತೆ, ಇಂಥ ವಿದ್ಯೆಯನ್ನು ಕಲಿಸ್ತಕ್ಕಂಥದ್ದು ಭಾಳ ಮುಖ್ಯ. ಇಲ್ಲದೆ ಹೋದರೆ ನಾವು ಸಮಾಜಮುಖಿಯಾಗಿ ಬೆಳೀಲಿಕ್ಕೆ ಕಷ್ಟ ಆಗ್ತದೆ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು. ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಸ್ಪಂದಿಸದೆ ಹೋದರೆ, ಸಮಾಜದ ಸಮಸ್ಯೆಗಳಿಗೆ ನಾವು ಸ್ಪಂದಿಸದೆ ಹೋದರೆ ಆ ವಿದ್ಯೆ ಬರೀ ಶಿಕ್ಷಣ ಪಡ್ಕೊಳ್ತೀವಿ ಅಷ್ಟೇ, ಓದೋದು ಬರೆಯೋದು ಕಲ್ತಿರ್ತೀವಿ ಅಷ್ಟೇ. ಇಲ್ಲದೆ ಹೋದರೆ ಸಮಾಜದ ಸಮಸ್ಯೆಗಳಿದ್ದಾವಲ್ಲ, ಈ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ವಿದ್ಯೆ ಕಲಿಸ್ತಕ್ಕಂಥದ್ದೇ ಇವತ್ತಿನ ಶಿಕ್ಷಣದ ಪ್ರಾಮುಖ್ಯತೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೊನ್ನೆ ನಾನು ವೈಸ್ ಚಾನ್ಸಲರ್ಗಳು ಸಭೆ ಇತ್ತು, ವೈಸ್ ಚಾನ್ಸಲರ್ಗಳು ಅದೇ ಹೇಳಿದೆ ನಾನು, ಎಷ್ಟು ಜನ ಇವತ್ತು ಸ್ವಾತಂತ್ರ್ಯ ಬಂದಾಗ 12ರಿಂದ 15% ಇತ್ತು ಶಿಕ್ಷಣ ಸಾಕ್ಷರತೆ, 12ರಿಂದ 15%. ಅದಕ್ಕೆ 12ರಿಂದ 15% ಇತ್ತು, 12ರಿಂದ 15% ಇತ್ತು. ಇವತ್ತು 74% ಬಂದಿದೆ. 74%, ಕೆಲವು ಕಡೆ 76% ಕೂಡ ಇದೆ. ಆದರೆ ವೈಜ್ಞಾನಿಕತೆ ವೈಚಾರಿಕತೆ ಇದೆಯಾ ಅಂತಕ್ಕಂಥ, ಎಲ್ಲರಲ್ಲೂ ಇದೆಯಾ ಅಂತಕ್ಕಂಥ ಮಾತುಗಳನ್ನು ನೋಡಿದಾಗ ಅದಕ್ಕೆ ಸರಿಯಾದಂಥ ಉತ್ತರ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ನಮ್ಮ ಶಿಕ್ಷಣ ಹೇಗಿರಬೇಕಪ್ಪ ಅಂತಂದರೆ, ನಾವು ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಅದರಿಂದ ಇಲ್ಲಿ ಓದಂಥ ವಿದ್ಯಾರ್ಥಿಗಳು ಸಮಾಜಮುಖಿಯಾಗಿ ಬೆಳೀಲಿ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮೊಯ್ಲಿಯವರು ಪಾಪ ಅವರು ಚಿಕ್ಕ ವಯಸ್ಸಿನಲ್ಲಿ ಬಡತನ ನೋಡಿದ್ದರಿಂದ, ನಾನು ಬಡತನ ನೋಡಿದ್ದೆ. ಯಾಕಂತಂದರೆ ನಾನು ನಮ್ಮ ಮನೆಯಲ್ಲಿ ಅನ್ನನೂ ಮಾಡ್ತಿದ್ದೋ, ಮುದ್ದೆನೂ ಮಾಡ್ತಿದ್ದೋ. ನಮ್ಮ ಮನೆಯಲ್ಲಿ ಅನೇಕ ಜನರಿಗೆ ನಮ್ಮ ಊರಿನಲ್ಲಿ ಕುಷ್ಕಿ ಜಮೀನಿತ್ತು, ಇಲ್ಲ ಕೂಲಿ ಕಾರ್ಮಿಕರಿದ್ದರು. ಕೂಲಿ ಕಾರ್ಮಿಕರು ಅಥವಾ ಕುಷ್ಕಿ ಜಮೀನಿದ್ದಂಥವರು ಪ್ರತಿದಿನ ಅನ್ನ ಮಾಡ್ತಿರ್ಲಿಲ್ಲ.